ಕರುನಾಡಿಗೆ ನಮಸ್ಕಾರ. ಕೆಸೆಟ್ 2025 ಪೇಪರ್ 1 ಒಂದನೇ ಯೂನಿಟ್ ಟೀಚಿಂಗ್ ಅಪ್ಟಿಟ್ಯೂಡ್. ಇದರಲ್ಲಿ ಬರುವ ಇಂಪಾರ್ಟೆಂಟ್ ಕನ್ಸೆಪ್ಟ್ಗಳು. ಇಲ್ಲಿವರೆಗೆ 30 ಕನ್ಸೆಪ್ಟ್ ಹೇಳಿದ್ದೀನಿ, ಇನ್ನು ಮುಂದಿನ 31ನೇ ಕನ್ಸೆಪ್ಟ್. ಈ CBCS ಅಂತ ಒಂದು ಇವ್ಯಾಲ್ಯೂಷನ್ ಮೆಥಡ್ ಇದೆ. ಇದರ ಲಾಭ ಏನು? CBCS ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್. ಇದ್ರ ಫುಲ್ ಫಾರ್ಮ್ ನೆನ್ಪಿಡ್ರಿ, ಪರೀಕ್ಷೆದೊಳಗೆ ಕೇಳುತ್ತಾರೆ. ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್. ಇದರ ಲಾಭ ಏನಾಗ್ತೈತಿ? ದ ಬೆಸ್ಟ್ ಅಡ್ವಾಂಟೇಜ್ ಆಫ್ CBCS ಇಸ್ ಇಂಪ್ರೂವಿಂಗ್ ಕ್ರೆಡಿಬಿಲಿಟಿ ಆಫ್ ಸ್ಟೂಡೆಂಟ್ಸ್. ಕ್ರೆಡಿಬಿಲಿಟಿ ಆಫ್ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳ ವಿಶ್ವಾಸಾರ್ಹತೆಯನ್ನ ಹೆಚ್ಚಿಸುತ್ತದೆ. ಫ್ಲಿಪ್ಡ್ ಕ್ಲಾಸ್ ರೂಮ್ ಅಂತ ಒಂದು ಹೊಸ ಕಾನ್ಸೆಪ್ಟ್ ಇದೆ. ಕ್ಲಾಸ್ ರೂಮ್ ವರ್ಗ ಕೋಣೆ. ಈ ಫ್ಲಿಪ್ಡ್ ಕ್ಲಾಸ್ ರೂಮ್ದ ಅರ್ಥ ಏನಾಗ್ತೈತಿ? ಫ್ಲಿಪ್ಡ್ ಕ್ಲಾಸ್ ರೂಮ್ದೊಳಗೆ ನೋಡ್ರಿ, ವಿದ್ಯಾರ್ಥಿಗಳು ಒಂದು ವಿಷಯವನ್ನ ಮೊದಲಿಗೆ ಮನೆಯೊಳಗೆ ಓದಿ ಅದರ ಬಗ್ಗೆ ತಿಳ್ಕೊಂಡು ಶಾಲೆಗೆ ಬರಬೇಕು, ವರ್ಗ ಕೋಣೆಗೆ ಬರಬೇಕು. ಅಲ್ಲಿ ಶಿಕ್ಷಕರು ಆ ವಿದ್ಯಾರ್ಥಿಯು ಯಾವ ಪಾಠವನ್ನು ಓದಿರ್ತಾನೋ ಅದೇ ಪಾಠವನ್ನು ವರ್ಗದಲ್ಲಿ ಕಲಿಸಬೇಕು. ವಿದ್ಯಾರ್ಥಿಗಳ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಬೇಕು. ಈ ರೀತಿಯ ಒಂದು ಕ್ಲಾಸ್ ರೂಮ್ಗೆ ಫ್ಲಿಪ್ಡ್ ಕ್ಲಾಸ್ ರೂಮ್ ಎಂದು ಕರೆಯುತ್ತಾರೆ. ಈ ಟೀಚರ್ ಇದ್ದವರು ಮೊದಲಿಗೆ ಏನ್ ಹೇಳ್ತಾರೆ? ನೋಡಪ್ಪ, ನಾಳೆ ನಾನು ನಿಮಗೆ ಈ ಟೀಚಿಂಗ್ ಅಪ್ಟಿಟ್ಯೂಡ್ ಬಗ್ಗೆ ಪಾಠವನ್ನು ಹೇಳೋನಿದ್ದೇನೆ. ತಾವೆಲ್ಲರೂ ಟೀಚಿಂಗ್ ಅಪ್ಟಿಟ್ಯೂಡ್ ಬಗ್ಗೆ ಎಲ್ಲ ಅಭ್ಯಾಸ ಮಾಡಿ ಕ್ಲಾಸಿಗೆ ಬರಬೇಕು. ನೀವೆಲ್ಲರೂ ಏನ್ ಮಾಡ್ತೀರಿ? ಟೀಚಿಂಗ್ ಅಪ್ಟಿಟ್ಯೂಡ್ದು ಮನೆಯೊಳಗೆ ಎಲ್ಲ ಒಂದು 5 ಪೇಜ್ ನೀಟಾಗಿ ಓದಿ ನಿಮ್ಗೆ ಎಷ್ಟು ತಿಳಿತೈತಿ ಅದು ತಿಳ್ಕೊಂಡು, ಯಾವ ತಿಳಂಗಿಲ್ಲ ಅದನ್ನ ಅಲ್ಲೇ ನೋಟ್ಬುಕ್ದೊಳಗೆ ಈ ಪ್ರಶ್ನೆ ನನಗೆ ಅರ್ಥ ಆಗಿಲ್ಲ, ಈ ಕನ್ಸೆಪ್ಟ್ ನನಗೆ ಅರ್ಥ ಆಗಿಲ್ಲ, ಇದ್ರ ಡೆಫಿನೇಷನ್ ಅರ್ಥ ಆಗಿಲ್ಲ ಅಂತೇಳಿ ಅಲ್ಲಿ ಬರೆದು ನೀವು ಶಾಲೆಗೆ ಬರ್ತೀರಿ ಅಥವಾ ಕ್ಲಾಸ್ ರೂಮ್ಗೆ ಬರ್ತೀರಿ. ಬಂದಾಗ ನಾನು ನಿಮಗೆ ಯಾವ ಸಬ್ಜೆಕ್ಟನ್ನು ಕಲಿತು ಮನೆಯೊಳಗೆ ಓದಿ ಬಾ ಅಂತ ಹೇಳಿರ್ತೀನಿ, ಅದೇ ಸಬ್ಜೆಕ್ಟನ್ನು ಅದೇ ಟಾಪಿಕನ್ನು ಕ್ಲಾಸ್ ರೂಮ್ದೊಳಗೆ ಹೇಳೋದು, ಎಕ್ಸ್ಪ್ಲೈನ್ ಮಾಡಿ ಹೇಳೋದು, ವಿದ್ಯಾರ್ಥಿಗಳ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋದು. ಇದಕ್ಕೆ ಫ್ಲಿಪ್ಡ್ ಕ್ಲಾಸ್ ರೂಮ್ ಎಂದು ಈಸ್ ಅನ್ ಇನ್ಸ್ಟ್ರಕ್ಷನಲ್ ಸ್ಟ್ರಾಟಜಿ ಅಂಡ್ ಅ ಟೈಪ್ ಆಫ್ ಬ್ಲೆಂಡೆಡ್ ಲರ್ನಿಂಗ್ ವಿಚ್ ರಿಕ್ವೈರ್ಸ್ ಪೀಪಲ್ಸ್ ಕಂಪ್ಲೀಟ್ ರೀಡಿಂಗ್ ಅಟ್ ಹೋಮ್ ಅಂಡ್ ವರ್ಕ್ ಆನ್ ಲೈವ್ ಪ್ರಾಬ್ಲಮ್ ಸಾಲ್ವಿಂಗ್ ಡ್ಯೂರಿಂಗ್ ದ ಟೈಮ್. ಓಕೆ, ನೆನಪಿಡ್ರಿ. ಆಮೇಲೆ ದ ಮೋಸ್ಟ್ ಸಿಗ್ನಿಫಿಕೆಂಟ್ ಅಪ್ರೋಚ್ ಆಫ್ ಇವ್ಯಾಲ್ಯೂಯೇಷನ್ದೊಳಗೆ ಅನೇಕ ಪ್ರಕಾರಗಳದಾವ್ರಿ. ಅದರಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇದ್ದುದು ಯಾವುದು? ಮೋಸ್ಟ್ ಸಿಗ್ನಿಫಿಕೆಂಟ್ ಅಂದ್ರೆ CCE, ಕಂಟಿನ್ಯೂಸ್ ಅಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಷನ್. ನೆನ್ಪಿಡ್ರದು CCE. ಇದ್ರ ಫುಲ್ ಫಾರ್ಮ್ ಅನ್ನು ಕೇಳುತ್ತಾರೆ, ಕಂಟಿನ್ಯೂಸ್ ಮತ್ತು ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಷನ್. ಇನ್ನು ಎನ್ಕಲ್ಚರೇಷನ್ ನನ್ನ ಸಂಸ್ಕೃತಿಯ ಬಗ್ಗೆ, ನನ್ನ ಭಾಷೆಯ ಬಗ್ಗೆ, ನನ್ನ ಟ್ರೆಡಿಷನ್ದ ಬಗ್ಗೆ ನಾನು ತಿಳಿದುಕೊಳ್ಳುವುದಕ್ಕೆ ಕಲ್ಚರ್ ಎಂದು ಕರೆಯುತ್ತಾರೆ. ಈಗ ಉತ್ತರ ಕರ್ನಾಟಕದ ಸಂಸ್ಕೃತಿ, ಮನೆಗೆ ಯಾರೇ ಬಂದ್ರಂದ್ರೆ ನಾವೇನ್ ಮಾಡ್ತೇವೆ? ಅವ್ರಿಗೆ ನೀರು ಕೊಡೋದು, ಅಣ್ಣ ಕಾಲು ತುಕ್ಕೋಣ, ಒಳಗಡೆ ಬಂದ ತಕ್ಷಣ ಅವನಿಗೆ ವಿಭೂತಿ ಕೊಡೋದು, ವಿಭೂತಿ ಹಚ್ಕೋಣ, ಆಮೇಲೆ ಅವರಿಗೆ ಸ್ವಲ್ಪ ಸಕ್ಕರೆ ಕೊಡೋದು, ಸಕ್ಕರೆ ತಿನ್ನೋಣ, ಆಮೇಲೆ ಸ್ವಲ್ಪ ನೀರು ಕುಡಿಯೋಣ, ಆಮೇಲೆ ಮನೆಯೊಳಗೆ ಬಂದು. ಇದು ಸಂಸ್ಕೃತಿ. ಪ್ರತಿಯೊಬ್ಬರು ಮನೆಯೊಳಗೆ ಬಂದ ತಕ್ಷಣ ಯಾಕೆ ಬಂದ್ಯೋ, ಎದಕ್ಕೆ ಬಂದ್ಯದೆ, ಹೊಚ್ಕೋಟೆ ನಡೆ ಹೊರಗೆ, ಹಿಂಗೆ ಅನ್ನೋದಿರ್ತೇನ್ರಿ. ಯಾರೇ ಬಂದ್ರು ಉತ್ತರ ಕರ್ನಾಟಕದ ಒಂದು ಸಂಸ್ಕೃತಿ. ಎಲ್ಲ ಕಡೆನೂ ಅದ ಬಿಡ್ರಿ. ಪಾಪ ನಮ್ಗಿಂತ ಉತ್ತರ ಕರ್ನಾಟಕದವ್ರಕ್ಕಿಂತ ನೀವು ದಕ್ಷಿಣ ಕರ್ನಾಟಕದವ್ರು ಭಾಳ ಮೆತ್ತಗೆ ಜೀವಿಗಳು, ನೀವು ಭಾಳ ಮೃದು ಜೀವಿಗಳು, ನಿಮ್ಮ ಮನಸ್ಸು ಭಾಳ ಮೆತ್ತಗೈತಿ. ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ಒಂದು ಕಲೆಯನ್ನ ನಾವೇ ತಿಳಿದುಕೊಳ್ಳುವುದಕ್ಕೆ ಎನ್ಕಲ್ಚರೇಷನ್ ಎಂದು ಕರೆಯುತ್ತೇವೆ. ಇಟ್ ಈಸ್ ಅ ಪ್ರೊಸೆಸ್ ಆಫ್ ಲರ್ನಿಂಗ್ ಅಬೌಟ್ ಅವರ್ ಓನ್ ಕಲ್ಚರ್ ವಿಚ್ ಇಸ್ ಟ್ರಾನ್ಸ್ಮಿಟೆಡ್ ಫ್ರಮ್ ಒನ್ ಜನರೇಷನ್ ಟು ಅನದರ್ ಜನರೇಷನ್. ನಮ್ಮ ಮುತ್ತೆ ಏನ್ ಮಾಡ್ತಿದ್ದ? ನಮ್ಮ ಮುತ್ತೆಂದೆಲ್ಲ ಆಗು ಹೋಗುಗಳು, ನಮ್ಮ ಮುತ್ತೆಂದೆಲ್ಲ ಚಟ, ನಮ್ಮ ಮುತ್ತೆಂದೆಲ್ಲ ಸಂಸ್ಕೃತಿ, ನಮ್ಮ ಆಯ್ದೆಲ್ಲ ಸಂಸ್ಕೃತಿ ನಮಗೆ ಕಲಿಸಿ ಹೋಗೋರು ಅವರು ಮೊಮ್ಮಕ್ಕಳಿಗೆ. ಅಂದ್ರೆ ಅಪ್ಪ ಮಗನಿಗೆ, ಮಗ ಮತ್ತು ಮೊಮ್ಮನಿಗೆ, ಮುತ್ಯ ಮೊಮ್ಮಗ. ನೋಡ್ರಿ,
ಜನರೇಷನ್, ಒಂದು ಜನರೇಷನ್ ಕತಿ, ಒಂದು ಜನರೇಷನ್ ಸಂಸ್ಕೃತಿ ಇನ್ನೊಂದು ಜನರೇಷನ್ಗೆ ಹೇಳಿಕೊಡೋದು ಎನ್ಕಲ್ಚರೇಷನ್. ಅದಾದ ನಂತರ NEP 2020ಯ ವೈಶಿಷ್ಟ್ಯಗಳು ಏನು? ಇದು 10+2 ಅನ್ನ ಕ್ಯಾನ್ಸಲ್ ಮಾಡಿ 5+3 3+4 ಅನ್ನ ಅಳವಡಿಸಿಕೊಂಡಿದೆ. ಮಲ್ಟಿಪಲ್ ಎಕ್ಸಿಟ್ ಆಪ್ಷನ್ ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ದಲ್ಲಿ ಇದೆ. ಅಂಡರ್ ಗ್ರಾಜುಯೇಟ್ ಈ ಸಬ್ಜೆಕ್ಟ್ ಅನ್ನು ಆಯ್ಕೆ ಮಾಡೋದು ಬಿಡೋದು, ಈ ಸಬ್ಜೆಕ್ಟ್ ಆಯ್ಕೆ ಮಾಡೋದು ಬಿಡೋದು ಮಾಡಬಹುದು. ಆಮೇಲೆ ಮಲ್ಟಿಲಿಂಗ್ವಲ್ ಇನ್ಸ್ಟ್ರಕ್ಷನ್ ಅಂಡ್ ಲರ್ನಿಂಗ್, ಅನೇಕ ಭಾಷೆಗಳಲ್ಲಿ ಮಲ್ಟಿಲಿಂಗ್ವಲ್ ಮೀಡಿಯಂ ಅನ್ನ ಯೂಸ್ ಮಾಡಿದ್ದಾರೆ. ಕೇವಲ ಇಂಗ್ಲಿಷ್ ಮೀಡಿಯಂ ಒಂದೇ ಅಲ್ಲ, ಮಾತೃಭಾಷೆದೊಳಗೆ ಪಾಠವನ್ನು ಕಲಿಸಲಿಕ್ಕೆ ಮತ್ತು ಕಲಿಯುವ ಸಲುವಾಗಿ ಸಹಾಯವನ್ನು ಮಾಡಿದ್ದಾರೆ. ಇನ್ನು ಲರ್ನರ್ ಸೆಂಟರ್ಡ್ ಟೀಚಿಂಗ್ ಮೆಥಡ್ ಇನ್ ಹೈಯರ್ ಎಜುಕೇಶನ್ ಇನ್ ಹೈಯರ್ ಲರ್ನಿಂಗ್, ವಿಶ್ವವಿದ್ಯಾಲಯಗಳಲ್ಲಿ ಅಥವಾ ಹೈಯರ್ ಡಿಗ್ರಿ ಕಾಲೇಜದೊಳಗೆ ನಾವು ಯಾವ ಮೆಥಡ್ಸ್ ಅನ್ನ ಯೂಸ್ ಮಾಡಬೇಕು? ಲೋವರ್ ಕ್ಲಾಸ್ ರೂಮ್ ಬೇರೆ, ಹೈಯರ್ ಕ್ಲಾಸ್. ಹೈಯರ್ ಅಂದ್ರೆ ಈಗ ನೋಡ್ರಿ, ನೀವೆಲ್ಲ ಕಲ್ತಿದ್ದು BA BSc BCom MA MSc MCom ಮ್ಯಾನೇಜ್ಮೆಂಟು. ಹೈಯರ್ ಲೆವೆಲ್ ಲರ್ನಿಂಗ್ ದೊಳಗೆ ಯಾವ ಟೀಚಿಂಗ್ ಮೆಥಡ್ಸ್ ಅನ್ನ ಯೂಸ್ ಮಾಡಬೇಕು? ಇಲ್ಲಿ ವಿಶೇಷವಾಗಿ ಪ್ರೊಜೆಕ್ಟ್ ಮೆಥಡ್ ಅನ್ನ ಯೂಸ್ ಮಾಡ್ಬೇಕ್ರಿ. ಆಮೇಲೆ ಕಂಪ್ಯೂಟರ್ ಎಡೆಡ್ ಇನ್ಸ್ಟ್ರಕ್ಷನ್ ನ ಯೂಸ್ ಮಾಡಬೇಕು. ಕಂಪ್ಯೂಟರ್ ಎಡೆಡ್, ಕಂಪ್ಯೂಟರ್ದ ಸಹಾಯದಿಂದ ಕಲಿಸೋದು ಅಥವಾ ಕಲಿಯುವುದು. ಮತ್ತು ಸಿಮ್ಯುಲೇಷನ್ ಅಂಡ್ ರೋಲ್ ಪ್ಲೇಯಿಂಗ್. ಏನೋ ತಪ್ಪು ಅನ್ಸಲ್ಗತ್ತಲ್ರಿ ನನಗೆ. ರೋಲ್ ಪ್ಲೇಯಿಂಗ್ ದೊಡ್ಡವ್ರಿಗೆ ಕಲಿಸ್ಬೋದ್ರಿ. ರೋಲ್ ಪ್ಲೇಯಿಂಗ್ ಚಿಕ್ಕವ್ರಿಗೆ ಕಲಿಸ್ತಾರ, ದೊಡ್ಡವ್ರಿಗೆ ಹೆಂಗ್ ಕಲಿಸ್ತಾರ್ರಿ ರೋಲ್ ಪ್ಲೇಯಿಂಗ್? ಸಿಮ್ಯುಲೇಷನ್ ಅಂದ್ರೆ ಇಮಿಟೇಷನ್ ಮಾಡೋದು. ಸ್ವಲ್ಪ ನೋಡ್ರಿ ನೋಡಮ್, ಇದು ಕರೆಕ್ಟ್ ಅದೇನಿಲ್ಲ, ನನಗೆ ಯಾಕೋ ಡೌಟ್ ಬಂತು. ರೋಲ್ ಪ್ಲೇಯಿಂಗ್ ಚಿಕ್ಕವರಿಗೆ ನಾವು ರೋಲ್ ಪ್ಲೇಯಿಂಗ್ ಮಾಡಿರ್ತಿರ್ತೀವಿ ಸಣ್ಣ ವರ್ಗದೊಳಗೆ. ದೊಡ್ಡ ವರ್ಗದೊಳಗೆ ರೋಲ್ ಪ್ಲೇಯಿಂಗ್ ಯೂಸ್ ಮಾಡಂಗಿಲ್ಲ. ರೋಲ್ ಪ್ಲೇಯಿಂಗ್ ಈಸ್ ಯೂಸ್ಡ್ ಇನ್ ಹೈಯರ್ ಲರ್ನಿಂಗ್. ನಾನು ಸ್ವಲ್ಪ ನೋಡ್ರಿ, ನನಗೆ ತಿಳಿಲಿಲ್ಲ, ನಾನು ಡೈರೆಕ್ಟ್ ಗೂಗಲ್ ಒಳಗೆ ರಿಯಾಕ್ಟ್ ಮಾಡ್ತೀನಿ. ರೋಲ್ ಪ್ಲೇಯಿಂಗ್ ಮೆಥಡ್ ಈಸ್ ಯೂಸ್ಡ್ ಇನ್ ಹೈಯರ್ ಲರ್ನಿಂಗ್. ಕರೆಕ್ಟ್ ಅದ? Yes, role playing is a teaching method used in higher education to help student learn in varieties of ways. Okay, correct ಅದ ಅಂತ ನೋಡ್ರಿ, ಕರೆಕ್ಟ್ ಅದ. ನಿಮಗೂ ಒಮ್ಮೆ ಕನ್ಫ್ಯೂಷನ್ ಆಯ್ತು ಅಂದ್ರೆ ಗೂಗಲ್ ಒಳಗೆ ಹುಡುಕ್ರಿ ಅಂತ ಹೇಳಿರ್ತೀನಿ ನಾನು ಸಾಕಷ್ಟು ಸಲ. ಒಮ್ಮೊಮ್ಮೆ ನನಗೂ ಹೇಳುವಾಗ ತಪ್ಪು ಅನಿಸ್ತದೆ, ನೀವು ಗೂಗಲ್ ಒಳಗೆ ಸರ್ಚ್ ಮಾಡ್ರಿ ಅಂತೇಳಿ. ಇಲ್ಲಾಂದ್ರೆ ಏನ್ ಮಾಡ್ತೀರಿ, ಬರೀ ನನ್ನ ಮೇಲೆ ಡಿಪೆಂಡ್, ದಾನಯ್ಯ ಸರ್ ಹೇಳಿದ್ರೆ ಇಲ್ಲ, ಹಾಗೆ ಅನ್ಬೇಡ್ರಿ. ದಾನಯ್ಯ ಸರ್ ಒಳಗೆ ಬುಕ್ದು ಈಗ ತಪ್ಪು ಗಪ್ಪು ಹುಡ್ಕೋಡ್ದಲ್ಲ, ಸ್ವಲ್ಪ ನೀವು ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಮುಂದೆ ಹೋಗೋದಿರ್ತರಿ. ಕಂಪ್ಲೇಂಟ್ ಮಾಡ್ಕೋದ್ ಕೊಡೋದಿಲ್ಲ, ಅವ್ ಹಂಗ ಅದನ್ರಿ, ಹಿಂಗ ಅದಳ, ಇವ್ ಕ್ಲಾಸ್ ಹೀಗದವ, ಇನ್ ಬುಕ್ ಹಿಂಗ ಅದಾವ, ಅಲ್ಲಿ ಆನ್ಸರ್. ನೆಕ್ಸ್ಟ್ ದೀಕ್ಷಾ ಅಂತ ಒಂದು ಆ್ಯಪ್ ಐತಿ, ದೀಕ್ಷಾ ಆ್ಯಪ್. ದೀಕ್ಷಾ, ಡಿ ಅಂದ್ರೆ ಡಿಜಿಟಲ್, ಐ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್, ಕೆ ಅಂದ್ರೆ ನಾಲೆಜ್, SH ಅಂದ್ರೆ ಶೇರಿಂಗ್. ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ನಾಲೆಜ್ ಶೇರಿಂಗ್. ಈ ಒಂದು ದೀಕ್ಷಾ ಆ್ಯಪ್ ಅನ್ನ ಮಾಡಿದವರು, ಲಾಂಚ್ ಮಾಡಿದವರು NCERT ದಿಲ್ಲಿಯಿಂದ. ಇದು ಯಾರ ಸಲುವಾಗಿ? ಸ್ಕೂಲ್ ಎಜುಕೇಶನ್ ಸಲುವಾಗಿ. ಇದರೊಳಗೆ ಎಲ್ಲಾ ಪ್ರಕಾರದ ಟೆಕ್ಸ್ಟ್ ಬುಕ್ಗಳು ಅವೈಲೇಬಲ್ ಇವೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಅಪ್ಪಿ ಒಂದ್ ಸ್ವಲ್ಪ ಏನ್ ನೋಡು, ಬರೀಯರೆ ಓದರೆ. ಮುಂಜಾನೆ ಹೇಳಗತ್ತೀನಿ, ಹೇಳಗತ್ತಿದ್ ಒಂದು ಕೆಲಸ ಮಾಡಲಾಗಿದಪ್ಪ. ಇಲ್ಲ ಮುನ್ಕೋ, ಸುಮ್ಮ ನಿದ್ದೆ ಬಂದಿತ್ತಂದ್ರೆ ಇಷ್ಟನ್ನು ಹೇಳ್ಸೋಬೇಡ ಮನುಷ್ಯ.